ಓಕೆ. ಈಗ ನೀವು ಅವ್ರು ಕೊಟ್ಟಿರುವಂತ ದುಡ್ಡಲ್ಲೇನೆ ನಾನು ಬೈಕ್ ತಗೊಂಡೆ ಅಂತ ಹೇಳಿದ್ರಿ. ಯಾವತ್ತಾದ್ರೂ ಅವ್ರ ಹತ್ರ ಹೋಗಿ ಒಂದು ಡ್ರೈವ್ ಹೋಗುವಂತದ್ದು, ಅವರೊಟ್ಟಿಗೆ ಒಂದು ಡ್ರೈವ್, ಲಾಂಗ್ ಡ್ರೈವ್ ಅಥವಾ ಲಾಂಗ್ ಡ್ರೈವ್ ಬರಕ್ ಟೈಮ್ ಇರಲ್ಲ. ಬಟ್ ಆದ್ರೂ ಕೂಡ ಒಂದಷ್ಟು ದೂರ ಅವ್ರ ಜೊತೆ ಹೋಗೋದಕ್ಕೆ ಏನಾದ್ರು ಹೋಗಿದ್ರಾ? ಬೈಕ್ ತೋರಿಸಿದ್ರಾ? ಅವ್ರ ಡ್ರೈವ್ ಮಾಡಿದ್ರ ನಿಮ್ಮ ಬೈಕ್ ಅನ್ನ? ಸರ್ ಖಂಡಿತವಾಗ್ಲೂ ಇದು ಬಂದು ಹೆಚ್ಚು ಕಡಿಮೆ ಒಂದು 10 ವರ್ಷದ್ದು ಇದು. 10 ವರ್ಷದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟೆಲ್ಲ ಸ್ಟ್ರಾಂಗ್ ಇರಲಿಲ್ಲ. ಆಮೇಲೆ ಅಷ್ಟೆಲ್ಲ ಅದನ್ನ ಈಗ ನಾವು ದುಡ್ಡು ಕೊಟ್ಟು ಹೆಚ್ಚು ಕಡಿಮೆ 2012 ಶೂಟಿಂಗ್ ಟೈಮಲ್ಲಿ ಮಡಿಕೇರಿ ಆಣೆಕಾಡು ಫಾರೆಸ್ಟಲ್ಲಿ ನಮಗೆ ಫುಲ್ ರೈನ್ ಆಗ್ಬಿಟ್ಟು ಮಳೆ ಸ್ಟಾಪ್ ಆಗಿತ್ತು. ಅಲ್ಲೆಲ್ಲ ಫೈಟ್ ಸೀಕ್ವೆನ್ಸ್ಗಳಿತ್ತು. ಅವಾಗ ದುಡ್ಡು ಕೊಟ್ಟಿದ್ದು ನಾನು ಅದನ್ನು ಸೇವ್ ಮಾಡ್ಕೊಂಡು ಬೈಕ್ ತಗೊಂಡಿದ್ದು. ಬಟ್ ಅದನ್ನ ಅವ್ರ ಗಮನಕ್ಕೆ ನಾನು ಕೂಡ ತಂದೆ ನಾನು. ಆಗ ಅವ್ರು ಅದನ್ನೆಲ್ಲದನ್ನು ಅಂದರೆ ಪಬ್ಲಿಷ್ ಮಾಡ್ಕೊಳ್ಳೋದು ಅವೆಲ್ಲ ಬೈತಾರೆ ಅವರು. ಬಿಡ್ಚಿನ ಅವೆಲ್ಲ ಅಂತ ಹೇಳಿದ್ರು. ಬಟ್ ನಮ್ಗೆ ಅದೇ ಒಂದು ಬಟ್ ಗಮನಕ್ಕೆ ತಂದಿದ್ದೆ ನಾನು ಒಂದ್ಸರಿ ಯಜಮಾನ ಶೂಟಿಂಗ್ ಟೈಮಲ್ಲೂ ನಾನು ಅದೇ ಬೈಕ್ ಅಣ್ಣ ನೀವು ಕೊಟ್ಟು ದುಡ್ಡು ಹಿಂಗೆ ಸೇವ್ ಮಾಡೋ ಅದೇ ಬೈಕ್ ತಗೊಂಡಿದ್ದೀನಿ ಅಣ್ಣ. ಇಲ್ಲ ಹೆಗಲ್ ಮುಟ್ಬಿಟ್ಟು ಅವ್ರು ಯಾರೋ ಚಿನ್ನ ಅಂತ ಎಲ್ಲರೂ ಹಂಗೆ ಮಾತಾಡಿಸ್ತಾರೆ. ಮತ್ತು ಆ್ಯಕ್ಷನ್ ಸೀಕ್ವೆನ್ಸ್ಗಳಲ್ಲಿ ಫೈಟ್ ಮಾಡಬೇಕಾದಾಗ ನನಗಂತಲ್ಲ ತುಂಬ ಜನ ಫೈಟರ್ಸ್ಗಳಿಗೆ ಅವ್ರು ಫೈಟ್ ಮಾಡಿ ಏನಾದ್ರು ಸಣ್ಣ ಪುಟ್ಟ ಏಟ್ಗಳು ಏನೇ ಬಿತ್ತು ಅಂದ್ರೂ ಅದೊಂದು ಕೈ ಹಿಂಗೆ ಬಂದಿರುತ್ತೆ. ಅದರಲ್ಲಿ ಎಷ್ಟೋ ದುಡ್ಡು ಇರ್ತದೆ. ಅದನ್ನು ಅವರು ಎಷ್ಟು ಕೊಟ್ಟಿದ್ದಾರೆ ಅಂತ ಅವರು ನೋಡಲ್ಲ, ಅವ್ರ ಅಸ್ಟೆಂಟ್ಸ್ಗಳು ನೋಡಲ್ಲ. ತಗೊಂಡು ನಾವು ನೋಡಿ ನಮಗೆ ಗೊತ್ತಿರುತ್ತೆ ಅದು ಅಂತ. ಆ ಥರ ತುಂಬ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ ಫೈಟ್ ಸೀಕ್ವೆನ್ಸ್ಗಳು ಶೂಟ್ ಮಾಡಬೇಕಾದಾಗ.